ಚೊಂಬು ಜಾಹೀರಾತಿನ ವಿಚಾರಕ್ಕೆ ರಾಜಕೀಯ ನಾಯಕರುಗಳ ಜಟಾಪಟಿ ಮುಂದುವರೆದಿದೆ. ಬಿಜೆಪಿಗರ ಚೊಂಬು ಟೀಕೆಗೆ ಸಿಎಂ ಡಿಸಿಎಂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಖಾಲಿ ಚೊಂಬು ಬರೀ ಚೊಂಬಲ್ಲ, ಅದು ಬಿಜೆಪಿಯವರು ರಾಜ್ಯಕ್ಕೆ ಕೊಟ್ಟಿರೋದು. ಆ ಅಶೋಕನನ್ನ ಕೇಳಿ 15 ಲಕ್ಷ ಕೊಡ್ತೀವಿ ಅಂದ್ರಲ್ಲ, ಕೊಟ್ರ? ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂದ್ರಲ್ಲ, ಮಾಡಿದ್ರ? ಬೆಲೆ ಏರಿಕೆಯನ್ನ ಇಳಿಸಿದ್ರ? ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ರು, ಅದು ಬಂತ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದಕ್ಕೆ ಅವರು ಖಾಲಿ ಚೊಂಬನ್ನ ಅಂತಿರೋದು ಅಂತೇಳಿ ಸಿದ್ದರಾಮಯ್ಯನವರು ಆರ್ ಅಶೋಕ್ ಅವರ ಹೇಳಿಕೆಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಖಾಲಿ ಚೊಂಬು ಬರೀ ಚೊಂಬಲ್ಲ, ಖಾಲಿ ಚೊಂಬು ಅದು ಬಿಜೆಪಿ ಅವ್ರು ಕೊಟ್ಟಿರೋದು. ಅವ್ರಿಗೆ ಅಶೋಕನ್ ಕೇಳಿ 15 ಲಕ್ಷ ಕೊಡ್ತೀವಿ ಅಂದ್ರಲ್ಲಪ್ಪ, ಕೊಟ್ರ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರಲ್ಲ, ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರಲ್ಲ, ಮಾಡಿದ್ರ? ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರು, ಬತ್ತ? ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂದ್ರೆ ಇಳಿಸಿದ್ರ? ಅದಕ್ಕೆ ಖಾಲಿ ಚೊಂಬು ಅಂತ. ಅಶ್ವಥ್ ನಾರಾಯಣ ಅವರು ಸರ್ಕಾರನ ವಜಾ ಮಾಡಬೇಕು ಅಂತ ಒಂದು ಆಗ್ರಹ ಮಾಡಿದ್ರು. ಮೊದಲು ಅವ್ರನ್ನ ವಜಾ ಮಾಡಬೇಕು. ಯಾರು ಹೇಳ್ತಾರೆ? ಜನ ಆಶೀರ್ವಾದ ಮಾಡಿರೋದು 5 ವರ್ಷ ಇರಿ ಅಂತ. ಇವ್ರು ಯಾರು ಹೇಳಕ್ಕೆ? ಇವ್ರಿಗೆ 66 ಸೀಟ್ ಕೊಟ್ಟು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರು. ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದೀವಿ. ಅವ್ರು ನಡ್ಕೊಂಡಿದ್ದಾರೆ ಏನಪ್ಪಾ? ನಿನ್ ಪ್ರಕಾರ ಹೇಳು. ಹೇಳಿದ್ದಾರೆ, ಕೊಟ್ಟಿದ್ದಾರೆ, ಯಾವ್ದು ನಡ್ಕೊಂಡಿದ್ದಾರೆ? ಖಾಲಿ ಚೊಂಬು ಕೊಟ್ಟಿರೋದು ಗ್ಯಾರಂಟಿ. ಈಗ ಅವ್ರು ಏನು ಮಾತು ಕೊಟ್ಟಿದ್ದಾರೆ, ಮಾತನ್ನ ಉಳಿಸ್ಕೊಂಡಿದ್ದಾರ? 15 ಲಕ್ಷ ಬಂತಂದ್ರಿ, ಖಾಲಿ ಚೊಂಬಲ್ಲಿ ಕಳಿಸಿರೋದು. ಉದ್ಯೋಗ ಬಂತಂದ್ರಿ, ರೈತರಿಗೆ ಡಬಲ್ ಆದಾಯ ಬಂತೇನ್ರಿ? ಯಾವುದು ಬರಲಿಲ್ಲ. ಅದಕ್ಕೆ ಚೊಂಬು ಕೊಟ್ಟಿದ್ದಾರೆ, ಆ ಚೊಂಬನ ಜನಕ್ಕೆ ಕೊಡ್ತಾ ಇದಾರೆ. ಇವತ್ತು ಪೇಪರ್ ನೋಡಿದೀರಾ, ಬಿಜೆಪಿ ಅವ್ರದ್ದು ಚೊಂಬು ಅಂತ ಬಂದ್ಬಿಟ್ಟಿದೆ ಅಂತ. ಹಂಗೆ ಜನ ಕ್ಯಾಂಡಿಡೇಟ್ ವೋಟಲ್ಲೂ ಚಂಪ್ ಕೊಡ್ತಾರೆ. ಅವ್ರೇನ್ ಚಂಪ್ ಕೊಟ್ಟವ್ರೆ, ಅವ್ರಿಗೆ ವಾಪಸ್ ಚಂಪ್ ಕೊಡ್ತಾರೆ. ಇದೇ ಅವ್ರಿಗೆ ಗ್ಯಾರಂಟಿ. ಏನ್ ಗ್ಯಾರಂಟಿ? ಶೌರ್ಯ ಗ್ಯಾರಂಟಿ. ಇವತ್ತು ಪೇಪರ್ ನೋಡಿದೀರಾ, ಬಿಜೆಪಿ ಅವ್ರದ್ದು ಚಂಪು ಅಂತ ಬಂದ್ಬಿಟ್ಟಿದೆ ಅಂತ. ಹಂಗೆ